ನಮಸ್ತೆ. ಹೇಳಿ. ಸರ್ ಇದು ಲ್ಯಾಂಡ್ ಸರ್ವೆ ನೋಟಿಫಿಕೇಶನ್ ಯಾವಾಗ ಮಾಡ್ಬೋದು ಸರ್? ಗೊತ್ತಿಲ್ಲಮ್ಮ, ಗೊತ್ತಿಲ್ಲ. ಇದು 50ನೇ ಕಾಲ್ ನೀವು ಮಾಡ್ತಾ ಇರೋದು, ನಮ್ಗೆ ಗೊತ್ತಾಗಲ್ಲದಮ್ಮ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ಯಾರಿದು? ಸರ್ ಸರ್ ಇದು ಲ್ಯಾಂಡ್ ಸರ್ವರ್ ನೋಟಿಫಿಕೇಶನ್ ಯಾವಾಗ? ಸರ್ ಇನ್ನೂ ಬಂದಿಲ್ಲ ಸರ್, ಅದು ಡಿಪೇರಿನ. ಇಲ್ಲ ಸರ್, ಅವ್ರು ರೆವೆನ್ಯೂ ಡಿಪಾರ್ಟ್ಮೆಂಟ್ದಾಗ ಕಳಿಸಿದಾರೆ ಅಂತಾರೆ ಸರ್ ನಿಮಗೆ. ನಮಗೆ ಬಂದಿಲ್ಲಲ್ಲ. ಏನಾದರೂ ಪ್ರೂಫ್ ಇದೆನಾ ನಿಮ್ಮ ಹತ್ರ? ಹತ್ರ ಕಳಿಸಿರೋದು ಏನಾದರೂ OM ಅಥವಾ ಅಧಿಕೃತವಾಗಿ ಏನಾದರೂ ಇನ್ಫಾರ್ಮೇಷನ್? ಇನ್ಫಾರ್ಮೇಶನ್ ಇಲ್ಲ ಸರ್, ಅವ್ರು ಇನ್ಫಾರ್ಮೇಶನ್ ಕೊಟ್ಟಿದ್ದು ಹೇಳಕತ್ತೀನಿ ಸರ್. ಅದೇ ಸರ್, ಏನಾದರೂ ಈಗ ಪ್ರೂಫ್ ಬೇಕಲ್ಲ. ಇವಾಗ ನೀವು ಕಾಗಲ್ ಅಂತ ಹೇಳಿದಾರೆ, ನಮ್ಮ KPC ಯಾವುದು ತಲುಪಿಲ್ಲಲ್ವಾ ಇನ್ನು? ಸರ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ನಮ್ಗೆ ಹೆಂಗೆ ಕೊಡ್ತಾರೆ? ನೀವು ವಿಚಾರಿಸಿ, ಅದು ನೀವು ವಿಚಾರಿಸಿ ಹೆಂಗ್ ಕೊಡ್ತೀರಂತ ಅವ್ರಿಗೆ ಕೇಳಿ. ನಮ್ಮ ಕೇಳಿದ್ರೆ KPC ಬಂದಿಲ್ಲ ನಮಗೆ ಸರ್, ನಮಗೆ ಇಲ್ಲಿ ಬಂದೇ ಇಲ್ಲ. ಯಾವ್ದು ಬೇಸಸ್ ಮೇಲೆ ನೀವೇ ನಮ್ಗೆ ಪ್ರೂಫ್ ಕೊಡಕತ್ತೀರಾ? ಬಂದಿಲ್ಲ ಏನು ನಿಮ್ಮಾಗೆ ಹೇಳಿದ್ರು KPC ಕಳಿಸಿದೀವಪ್ಪ ಅಂತ ಅಂದ. ಈಗ ನೀವು ನಮ್ಮ ಹತ್ರ ಬಂದಿಲ್ವಲ್ಲ ಇಲ್ಲಿ. ನೀವ್ ಹೆಂಗ್ ಮಾಹಿತಿ ಕೊಡ್ತಾಕತ್ತೀರೋಡ ಹಂಗ್ ಮಾಹಿತಿ ಕೊಟ್ಟಿದಾರೆ, ಅವ್ರು ಕಳಿಸಿದಾರಂತ. ಅದಕ್ಕೆ ಪ್ರೂಫ್ ಕೇಳಕ್ ತೋರಿಸಿ. ಇದೆ ಸರ್, ಇಲ್ಲಿ ನಾವು ಸರ್ ಇಲ್ಲಿ ನಾವು ನಿಮ್ಗೆ ಗೊತ್ತಾ, ಇಲ್ಲಿ ನಾನು ಹೇಳೋದು ನಿಮ್ಗೆ ಗೊತ್ತಾಯ್ತಾ? ರೂಪಿಸ್ಕೊಳ್ಳೋದಲ್ಲ, ಹೆಲ್ಪ್ ಲೈನ್ ಅಂದ್ರ ಮಾಹಿತಿ ಕೇಳೋದದ. ಸರ್ ನಮಗೆ ಗೊತ್ತು ಸರ್, ಹೆಲ್ಪ್ ಲೈನ್ ನೀವೇನು ಹೇಳ್ಬೇಕಾಗಿಲ್ಲ ನಮ್ಗೆ. ಹಾ ನಾನೇನ್ ಹೇಳ್ತಿದ್ದೀನಿ ಕೇಳಿ. ಹಾ ನಮ್ KPC ಯಾವುದೇ ತರ OM ಬಂದಿಲ್ಲ ಇಲ್ಲಿ ಇನ್ನು. ಹಾ ತಿಳಿತಾ? ಅವ್ರಿಗೆ ಮಾಹಿತಿ ಬಂದಿದ್ರೆ ನಾವು ಅವಾಗಿಂದನೇ ಪ್ಲಸ್ ಟು ಅಪ್ಡೇಟ್ ಮಾಡ್ತೀವಿ. ಹಾ ಹಾ ತಿಳಿತಾ ಸರ್? ಇಲ್ಲ, ಅವ್ರು ನಿಮ್ಗೆ ಸರ್ ನಿಮ್ಗೆ ಇನ್ನೊಂದು ಇಲ್ಲ, ನಿಮ್ಗೆ ಇಲ್ಲಿ ಕೇಳಿ ನಮ್ಮ ಮಾತು ಕೇಳಿ. ಹಾ. ಅವ್ರು ಕಳಿಸಿದೀನಿ ಅಂತ ಹೇಳಿರ್ತಾರೆ ತಾನೆ, ಹಾ ಅದು ಇನ್ನೂ ಪ್ರೊಸೆಸ್ ಅಲ್ಲಿ ಇರ್ತಾರೆ. ಅವ್ರು ಇನ್ನೂ ಕಳಿಸ್ತಾರೆ. ಸೊ ಇಲ್ಲಿ ಇನ್ನೂ ಬಂದು ರೀಚ್ ಆಗಿರಲ್ಲ. ಹಾ ಹಾ ರೀಚ್ ಆದ್ರೆ ಅವಾಗಿಂದ ನಾವು ಅಪ್ಡೇಟ್ ಮಾಡ್ತಾರೆ. ಸಾಗರ್ ಈ ತರ ಆಗಿದೆ, ಇಲ್ಲಿ ಅಪ್ಡೇಟ್ ಮಾಡ್ಕೋಪ ಬಂದಿದೆ, ಯಾರನ್ನ ಕ್ಯಾಂಡಿಡೇಟ್ಸ್ ಕೇಳಿದ್ರೆ ಈ ತರ ಹೇಳು ಅಂತ ನಮಗೆ ಫಸ್ಟೇ ಅಪ್ಡೇಟ್ ಮಾಡ್ತಾರೆ. ಇವಾಗ ನಮಗೆ ಅವ್ರು ಅಪ್ಡೇಟ್ ಮಾಡಿಲ್ಲ, ನಾನು ನಿಮಗೆ ಏನಾದ್ರು ಇನ್ಫಾರ್ಮೇಶನ್ ರಾಂಗ್ ಕೊಟ್ರೆ ಮತ್ತೆ ನಿಮ್ಗೂ ಪ್ರಾಬ್ಲಮ್, ನಂಗೂ ಪ್ರಾಬ್ಲಮ್. ಇಲ್ಲ ಇನ್ಫಾರ್ಮೇಶನ್ ನಿಮ್ನಲ್ಲಿ ಕರೆಕ್ಟ್ ಇದೆ ಬಿಡ, ಇಲ್ಲನಲ್ಲ. ಮತ್ತೆ ಸರ್ ನೀವು ಸುಮ್ನೆ ಅವ್ರು ಕಳಿಸ್ತಾರೆ ನಿಮಗೆ ಹಂಗ ಅಂದ್ರೆ ಸರ್ ನಿಮ್ಮ ಹತ್ರ ಬಂದಿಲ್ಲ ಅಂತಂದ್ರೆ ಮತ್ತೆ ನಾವೇನ್ ಮಾಡಕ್ಕಿಲ್ಲ. ಅವ್ರು ಈಗ ನಾನೇನ್ ಮಾಡಕ್ಕಾಗತ್ತೆ ಹೇಳಿ ಸರ್? ನಾವು ನಿಮ್ಮಂಗೆ ಕೆಲಸ ಮಾಡೋರು. ಅದೇ ನಾವೇನ್ ದೊಡ್ಡ IAS ಆಫೀಸರ್ ಅಲ್ಲ, ನಾವೇನ್ ಏನಿಲ್ಲ. ಅಲ್ಲ ನೀವು ಅಂಡರ್ದಾಗ ಕೆಲಸ ಮಾಡೋಣ. ನಮ್ ಮತ್ತೆ ಕಾಂಟ್ರಾಕ್ಟ್ ಬೇಕು ನಮ್ದು. ಅಲ್ಲ ನೀವು ವೀಕ್ಲಿ ಅಪ್ಡೇಟ್ ತಗೊಂತೀರಾ ಏನು 15? ಇಲ್ಲ, 15 ಡೇಸ್ಗೆ ಒಮ್ಮೆ ಅಪ್ಡೇಟ್ ಬಂದ್ರೆ ಅವರೇ ನಮ್ಗೆ ತಿಳಿಸ್ತಾರೆ. ಇಲ್ಲ ಅಂದ್ರೆ ಅದನ್ನೇ ಓಲ್ಡ್ ಇನ್ಫಾರ್ಮೇಶನ್ ಲಾಸ್ಟ್ ಏನ್ ಇನ್ಫಾರ್ಮೇಶನ್ ಬಂದಿರುತ್ತೆ ಅದೇ ಕೊಡ್ತೀವಿ. ಅದೇ ಒಳ್ಳೆ ಮೇಲೆ ಕೊಡ್ತೀರಾ? ಹಾ ಸರಿ ಸರ್. ಇಲ್ಲ ನಿಮ್ಗೆ KPC ಕೊಡ್ತಾರಂತಂದ್ರೆ ಅದಕ್ಕೆ ಇಲ್ರಿ 2 years ಆಯ್ತ್ರಿ. ಹೌದು ಅಣ್ಣ, ಹಂಗಂತಿ ನೀನು AC ಸೈಡ್ ಎಲ್ಲ 3-4 ವರ್ಷ ಆಗ್ತಿದೆ. ಅವ್ರೇನ್ ಮಾಡ್ಬೇಕು ಪಾಪ ಹೇಳು? ಎಲ್ಲರಿಗೂ ಪ್ರಾಬ್ಲಮ್ ಗೊತ್ತು ನಮ್ಗೆ. ಏನ್ ಮಾಡ್ತಾರೆ ಇಲ್ಲಿ? ಮಾಡ್ತಾ ಇಲ್ಲ ಇಲ್ಲಿ ಕೆಲಸ, ಮಾಡ್ತಾ ಇಲ್ಲ ಇಲ್ಲಿ ಯಾರು. ಯಾಕೆ ಸರ್ ಸ್ಟಾಪ್ ಇಲ್ಲ? ಸ್ಟಾಫ್ ಗಣತಿಗೆ ಹಾಕಿದಾರಲ್ಲ, ಇವತ್ತು ಬಂದಿದ್ದಾರೆ ಎಲ್ಲ ಒಂದ್ ತಿಂಗಳಾದ್ಮೇಲೆ. ಅವ್ರ ಜ್ಯೋತಿ ಮೇಡಮ್ ಕಾಲ್ ಮಾಡಿದ್ವಿ, ಅವರು ಇಲ್ಲಪ್ಪ ಮಾಡ್ತೀವಿ ಸ್ಟಾಪ್. ಹೌದು ಸರ್, ಮಾಡ್ತಾರೆ ಸರ್, ಮತ್ತೆ ಮಾಡ್ಲೇಬೇಕಲ್ಲ ಇವಾಗ. ಅದೇ ಮಾಡ್ತಾರೆ, ಸ್ವಲ್ಪ ವೇಟ್ ಮಾಡಿ. ಏನೋ ಸಿಟಿಯಲ್ಲಿ ಇರ್ತೀರಂತ ಏನೋ ಅನ್ಬಿಡ್ಬೇಡಿ, ಕಾಮಾಗಿರಿ. ಇಲ್ಲ ಸರ್ 2 years ಆಯ್ತು ಸರ್ ವೇಟ್ ಗೊತ್ತು ಅದೇ ಲೇಟ್ ಆಗಿದೆ, ನಂಗೂ ಗೊತ್ತು. ಒಂದು ಮಿತಿ ಇರುತ್ತೆ ಸರ್. ನಾನು ಬರ್ದಿದ್ದೀನಿ ಸರ್ ಲ್ಯಾಂಡ್ ಸರ್ವೇರು, ಗೊತ್ತಾ ನಿಮ್ಗೆ? ಏನ್ ಸರ್ ಇದನ್ನ ಅಲ್ಲ ಲ್ಯಾಂಡ್ ಸರ್ವರ್ ಬರ್ದಿರಿ, ಬಟ್ ಅಟ್ಲೀಸ್ಟ್ ಜಾಬ್ ಅರ ಮಾಡಕತ್ತೀರಿ ನೀವು. ನಾವು ನಮ್ದೇನ್ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇದಾರೆ, ನಮ್ದು ಪರ್ಮನೆಂಟ್ ಜಾಬ್ ಇಲ್ಲ ಇಲ್ಲಿ ಇನ್ನು. ಸರ್ ಇಲ್ಲ ಸರ್, ಅದೇ ಅಟ್ಲೀಸ್ಟ್ ಅದಾರ ಮಾಡ್ತಿದ್ರಲ್ಲ ಸರ್. ನಾವು ಏನು ಇಲ್ಲ ಅದು ಮಾಡಿ ನೀವು, ನಿಮ್ಗೆ ಬೇಡ ಅಂದಿದ್ದಾರೆ. ಹಾ ಸರ್ ಮಾಡಿ ನೀವು ಕೆಲಸ. ಇಲ್ಲ ಸರ್, ಈ ಕಡೆ ಓದಕ್ಕಾಗಲ್ಲ, ಗೌರ್ಮೆಂಟ್ ಜಾಬ್ ಗೊತ್ತಲ್ಲ ಸರ್, ಕೆಲಸ ಮಾಡಕ್ಕಾಗಲ್ಲ. ಆಯ್ತು ಓಕೆ, ಬಟ್ ಅಂದ್ರೂ ಕೂಡ ಎರಡು ಮ್ಯಾನೇಜ್ ಮಾಡ್ಬೇಕು ನೀವು. ಇವಾಗ ನೋಟಿಫಿಕೇಶನ್ ಕಾಲ್ ಆದಾಗ ಬಿಟ್ಬಿಡಿ ಕೆಲಸ, ಅವಾಗ ಏನಿದೆ ಇದು ಮಾಡಿ ಓದಿ. ನೋಟಿಫಿಕೇಶನ್ ಕಾಲ್ ಆದಾಗ ಓದಿ, ಹೌದೌದು ಸರ್, ಅಲ್ಲಿವರೆಗೂ ಜಾಬ್ ಮಾಡಿ ಸರ್. ಈ ಒಳ ಮೀಸಲು ಕ್ಲಿಯರ್ ಆತಲ್ರಿ, ಈಗ ಬಂದ್ ಕುಂತೀವ್ರಿ, ಇಷ್ಟು ದಿನ ಕೆಲಸನ ಮಾಡಿ. ಹೌದೌದು, KET ಇಂದ MBA ಬಂದದ ಕೇಳಿದೀನಿ. ಹಾಂ ಸರ್, ಇವಾಗ ಬರುತ್ತಂತ ಕೇಳಿದೀನಿ, ಸ್ವಲ್ಪ ದಿವಸ ವೇಟ್ ಮಾಡಿ ನೋಡೋಣ. ಹಾಂ ಸರ್, ಸ್ವಲ್ಪ ಅಪ್ಡೇಟ್ ಜಲ್ದಿ ಮಾಡಿ ಸರ್.